ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮದ ಬೇಕಾದ್ರೆ ಬರೆದು ಹೋಗ್ತಾನೆ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮದ ಬೇಕಾದ್ರೆ ಬರೆದು ಹೋಗಂದ್ರೆ ಹೋಗ್ತಾನೆ. ಅಲ್ಲಿ ನೀವು ಬೇಕಾದ್ರೆ ಆಮೇಲೆ ಕೇಳ್ಬೋದು. ಅಂದ್ರೆ ಅಷ್ಟು ಧೈರ್ಯ ನನಗೆ ಸೊಕ್ಕಲೆ ಹಾಕಲ್ಲ, ನನಗೆ ಧೈರ್ಯ ಐತಿ, ದೇವರ ಆಶೀರ್ವಾದ ನನಗೆ ಆಗ್ತೈತಿ. ನಕ್ಕಿ ನಾ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಎಲ್ಲ ಮಾಡ್ಕೊತೇನೆ. ನೀವು PKP ಒಟ್ಟ ಅಂತ ತಗೋಬೇಡ. ಅದನ್ನು ಹೇಳ್ತೇನೆ, ಈ ಸಲ ನಾವು ಜನವರಿ ಒಳಗೆ 155 ಡಿಸಿಸಿ ಬ್ಯಾಂಕ್ ಹೊಸ ನೌಕರಿ ತುಂಬಾಕತ್ತವ. ನೀವು ಹುಕ್ಕೇರಿ ತಾಲೂಕ ನೇರವಾಗಿ ನಮಗೆ ಬಂದು ಭೇಟಿಯಾಗಿ ಆ ಡೈರೆಕ್ಟರ್ಗೂ ಭೇಟಿಯಾಗ್ಬಾರ್ದು ನೀವು. ಯಾಕಂದ್ರೆ ನೀವು ನೌಕರಿ ಇದೆ ಮತ್ತೊಂದು ಇತ್ತಂದ್ರೆ ನೇರವಾಗಿ ನಾವು ನಿಮಗೆ ಮಾಡ್ತೀವಿ. ಯಾಕಂದ್ರೆ ಇಲ್ಲಿ ಬಂದ ಕೇಸಿ ಎಲ್ಲ ಗದ್ದಲ ಬೇಡ, ನಾವೆಲ್ಲ ಮಾಡ್ಕೊಂಡು ಮಾಡ್ತೀವಿ. ಅದಕ್ಕೆ ನೀವು ಧೈರ್ಯ ಇಲ್ಲರಿ, ಒಂದ್ಸಲ ಧೈರ್ಯ ಮಾಡ್ದಾಗ ಅನ್ನ ಸರ್ ಜೊಲ್ಲೆ ಅವ್ರ ಒಂದು ಕಟ್ಟಿ ಹೇರಲ್ಲ ಬಹಳ ಚಲೋ. ಯಾಕಂದ್ರೆ ಕಟ್ಟಿ ಮ್ಯಾಗ ಕುತ್ತಾಗ ಬಂದ್ರಂದ್ರ ಪೊಲೀಸರನ್ನ ಬೋರ್ಡ್ ತೊಗೊಂಬಂದವ್ರು ಅನ್ನ ಸರ್ ಜೊಲ್ಲೆ, ಹೆಲಿಕಾಪ್ಟರ್ ತಂದವ್ರು ಸತೀಶ್ ಜಾರಕಿಹೊಳಿ ಅವ್ರು. ಅದಕ್ಕೆ ಮೂರು ಬಿಡಬೇಡ ಮಾಡಿ ಅದಕ್ಕೆ ಹೆಂಗಾರು ಮಾಡಿ ಹಿಡ್ಕೊಳಂತ ನಾವು ಹೇಳ್ತಿರೋ. ಅದಕ್ಕೆ ದಯಮಾಡಿ ನಾವೆಲ್ಲರೂ ಕೂಡಿ ಒಳ್ಳೆ ಕೆಲಸ ಮಾಡೋಣ, ಯಾರಿಗೆ ಕೆಟ್ಟ ಮಾಡೋದು ಬೇಡ ಎಲ್ಲರೂ. ಯಾಕಂದ್ರೆ ನಮ್ಮ ಆಡಳಿತ ನಿಮಗೆ ಹೇಳ್ತೀನಿ, ನಾವು ಯಾರಿಗೂ ಯಾವ ಸಮಾಜಕ್ಕೂ ಕೆಟ್ಟ ಮಾಡೋದಿಲ್ಲ. ಎಲ್ಲರಿಗೂ 12ನೇ ಶತಮಾನದಾಗ ಬಸವಣ್ಣವರ ಅನುಭವ ಮಂಟಪ ಕಟ್ಟಿ ಸರ್ವ ಜನಾಂಗದ ಶಾಂತಿ ತೋಟನ್ನು ಕರ್ನಾಟಕ ನಾವೆಲ್ಲ ಅಷ್ಟ. ಡಿಸಿಸಿ ಬ್ಯಾಂಕ್ ಚುನಾವಣೆ ಏನಾಗಿದೆ ಅಂತಂದ್ರೆ, ನೀ ಮಗುನ ಅಳಸ, ಅಂದ್ರೆ ಮಗುನ ಚಿವುಟ ತೊಟ್ಲಾಗ ನಾ ಸಮಾಧಾನ ಮಾಡ್ತೇನೆ ಅಂತೇಳಿ ನಿಪ್ಪ ನಕ್ಷತ್ರ ನೋಡ್ರಿ. ಅಲ್ಲಿ ಸಾಬ್ ಜೊಲ್ಲೆನ ಬಾಚಿನ್ ಜಾರಕಿಹೊಳಿ ನಮ್ಮ ಕ್ಯಾಂಡಿಡೇಟ್ ಅಂತ ಅಂದಿದ್ದಾರೆ. ಆದ್ರೆ ಅಲ್ಲಿ ಉತ್ತಮ್ ಪಾಟೀಲ್ ಅಭಿಷೇಕ್ ರಮೇಶ್ ಜಾರಕಿಹೊಳಿ ಇದು ನಮ್ಮ ಮಗು, ನಾನು ಸಮಾಧಾನ ಮಾಡ್ತೇನೆ ಅಂತ ಅಲ್ಲಿ ಎಬ್ಸಿದ್ದಾರೆ. ಅಲ್ಲಿ ಏನಾಗೈತೆ ಅಂದ್ರೆ ಕತ್ಯೋ 10 ಹೋಟ ರಮೇಶ್ ಕತ್ಯೋ. ನಂತರ ಕೌಟಿಮಠ ಅವರು 15 ಇದಾವ, ನಾನು ಪ್ರಕಾಶ್ ಕೆರೆ ನಾನು 15 ಇದಾವ, ಇನ್ನು ಉತ್ತಮ್ ಪಾಟೀಲ್ ನಾನು 15 ಇದಾವ. ಅಂದ್ರೆ 75 ಹೋಟ್ ಮಾಡಿದಾರ ಅವರು. ಅಲ್ಲಿ ಅನಸಾಬ್ ಮಗುನ ಅಳಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದಾರೆ. ಅದರ ಸಮಾಧಾನ ಯಾರು ಮಾಡ್ತಾರ? ರಮೇಶ್ ಬಾಲಚಂದ್ರ ಜಾರಕಿಹೊಳಿ ಮಾಡತ್ತಾರ. ಅಂದ್ರೆ ರಮೇಶ್ ಜಾರಕಿಹೊಳಿ ಅಲ್ಲೊಂದು ಅಲ್ಲಿ ಆಟ ಆಡಿಸ್ತಾ ಇದಾರ, ಮಗುನ ಚೆನ್ನಾಗಿ ಆಟ ಆಡಿಸ್ತಾ ಇದಾರ. ಯಾಕಂದ್ರೆ ಅನ್ನ ಸಬ್ಜಲ್ಲೆ ಇವರು ವಿರೋಧಿ ಗೊತ್ತೈತೆ ಅವ್ರಿಗೆ. ಇನ್ನು ಚಿಕ್ಕೋಡಿ ಬರೋಣ, ಅಲ್ಲಿ ಗಣೇಶ್ ಹುಕ್ಕೇರಿ ನಮ್ಮ ಕ್ಯಾಂಡಿಡೇಟ್ ಅಂದ್ರೆ ನಮ್ಮ ಮಗು. ಅದ ಪ್ರಕಾಶ್ ಹುಕ್ಕೇರಿ ಅಲ್ಲಿ ಉತ್ತಮ್ ಪಾಟೀಲ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡಾರ, ಅಂದ್ರೆ ನಮ್ಮ ಮಗು ನಾವು ಸಮಾಧಾನ ಮಾಡ್ತೇವಂತ ಅವರು. ಅತ್ನೆಯಲ್ಲಿ ಅಲ್ಲಿ ಲಕ್ಷ್ಮಣ ಸವದಿ ಅವರು ನಮ್ಮ ಮಗು ಅಂತೇಳಿ ಯಾರು ಹೇಳೇ ಇಲ್ಲ. ಯಾಕಂದ್ರೆ ಯಾರು ಜಯಪ್ರದ ಯಾರು ಹೇಳೇ ಇಲ್ಲ. ಅದ್ರ ರಮೇಶ್ ಜಾರಕಿಹೊಳಿ ಅವರು ಅಲ್ಲಿ ಕುಮಟೊಳ್ಳಿ ನಮ್ಮ ಮಗು ಅಂತ ಹೇಳತ್ತಾರ. ಅಂದ್ರೆ ಅಲ್ಲಿ ಚಿವುಟಕ್ಕೆ ಹೋಗಿಲ್ಲ. ಚಿವುಟ್ರೆ ಏನಾಗ್ತೈತಿ ಅಂತೇಳಿ ಅವ್ರಿಗೆ ಗೊತ್ತಿದೆ, ಅದಕ್ಕೆ ಅಲ್ಲಿ ಹೋಗ್ಯಾನಲ್ಲ. ಕಾಗವಾಡದಲ್ಲಿ ಅಲ್ಲೂ ಕೂಡ ಇದೆ, ರಾಜುಕಾಗಿ ಅವರು ಅವರಿಗೆ ಶೆಡ್ಡೋಳು ಶ್ರೀನಿವಾಸ್ ಪಾಟೀಲ್ ನಮ್ಮ ಕ್ಯಾಂಡಿಡೇಟ, ನಮ್ಮ ಮಗು ಇದು ಅಂತ ರಮೇಶ್ ಜಾರಕಿಹೊಳಿ ಅವರು. ಅದರ ಕುರ್ಚಿಗೆ ಬಂದ್ರೆ ಅಲ್ಲಿ ತಮ್ಮನವರು ಅಲ್ಲಿ ಏನೂ ಮಾಡಿಲ್ಲ. ಅವ್ರು ಯಾಕೆ ಸುಮ್ಮನೆ ಇದ್ದಾರೆ ತಮ್ಮನವರು ಶಾಸಕರಾಗಿ ಅಂತಂದ್ರೆ, ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು, ಕಾಕಬುದ್ಧಿ ಕಡೆ ನೋಯಿಸಲಾರದೆ ಲೋಕದ ಗೊಡವೆ ನಮಗ್ಯಾಕೆ ಬೇಕು, ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು. ತಮ್ಮನವ್ರು ಹಿಂಗ ಮುಂದಿನ ಸಲ ನಾವು ಜಾಕಿ ಆಗಿರ್ಬೇಕಪ್ಪ. ಯಾಕಂದ್ರೆ ಇಲ್ಲೂ ಟಾವೆಲ್ಲ ಹಂಚವ್ರದಾರ, ನಾನು ತೊಂದರೆ ಆಗ್ಬೇಕು, ನಾಯಿ ಜಾಕಿ ಆಗಿರ್ಬೇಕು. ಯಾಕಂದ್ರೆ ನಮ್ಮ ಮಾವ ಶಂಭು ಕಲ್ಲೋಳ್ಕರ್ನ ಬರೋಬ್ಬರ ನಿಪ್ಪಾನ್ ಕ್ಷೇತ್ರದ ರಾಯಬಾಗ್ ಕ್ಷೇತ್ರದಲ್ಲಿ ಕೆಡಿದ್ರು, ಹಂಗಾಗಬಾರ್ದು ಅಂತ ಮೂಕ. ಅಲ್ಲಿ ರಾಯಬಾಗದಲ್ಲಿ ಈಗಾಗಲೇ ನಮ್ಮ ಕ್ಯಾಂಡಿಡೇಟ್ ಅಂತೇಳಿ ಘೋಷಣೆ ಮಾಡಿದಾರೆ. ಎಲ್ಲರೂ ಕೂಡ ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ಪ್ರತಾಪರಾವ್ ಪಾಟೀಲ್ ಅವರು, ನೀವೇನಾದರೂ ಇದಕ್ಕೆ ಏನು ಈ ಮಗುಗೆ ನಿನಗೇನು ಸಂಬಂಧ ಐತೆ ಅಂದ್ರೆ, ಇಲ್ಲ ನಾನು ಆಲ್ ಇಂಡಿಯಾ ಅಖಿಲ ಭಾರತ JDS ಉಪಾಧ್ಯಕ್ಷ ಅಂತ ಹೇಳಿ ಗುಡುಗು ಹಾಕ್ತಾ ಇದಾರೆ. ಆದ್ರೆ ಶಿವ ಆ ಗುಹೆಯಿಂದ ಹೊರಗನ ಬರತ್ತಿಲ್ಲ, ಹಂಗೆ ಅವರು ವ್ಯವಸ್ಥೆ ಮಾಡ್ಕೊಂಡು ಬಿಡ. ಇನ್ನು ಹುಕ್ಕೇರಿ ತಮಗೆಲ್ಲ ಗೊತ್ತಿದೆ, ಜಂಗಿ ಕುಸ್ತಿ, ಅಲ್ಲೇನು ಚಿವುಟಾರಿಲ್ಲ ಮತ್ತು ಆಡ್ಸೋರಿಲ್ಲ, ಅವರವರೇ ಬಡದಾಡತ್ತಾರ. ಇನ್ನೊಂದು ಕಡೆ ಬಾಲಚಂದ್ರಗೂ ಶಾಂತಿ ಮಂತ್ರ ನೋಡ್ರಿ, ನಾವು ಶಾಂತ ಮಾಡೋನು, ಶಾಂತ ನಡೆದೈತಿ,
ಜಿಲ್ಲೆ ಹಿತದೃಷ್ಟಿಯಿಂದ, ರೈತರ ಹಿತದೃಷ್ಟಿಯಿಂದ ನಾವು ಶಾಂತವಾಗಿ ಚುನಾವಣೆ ಮಾಡೋಣ. ಅವ್ರು ಏನಕ್ಕೆ ಮಾಡೋರು ಗದ್ಲ, ನಾವು ಮಾಡೋದು ಬೇಡ. ಏನು ಗದ್ಲಾತು, ಅವರ ಮಂದಿತ್ತು, ಹೊರಗಿನವ್ರು ಬಂದರು, ಶಾಂತಿ ಮಂತ್ರ ಅವ್ರು ಹಾಡತ್ತಾರ. ಆದ್ರೆ ಅವರು ಕೂಡ ಚಿವುಟು ಅಂತ ಕೆಲಸ ಮಾಡತ್ತಿಲ್ಲ. ಇವ್ರನ್ನೆಲ್ಲ ಸಮಾಧಾನ ಪಡಿಸ್ಬೇಕಪ್ಪ, ಹೆಂಗಾದ್ರೂ ಮಾಡಿ ಮುಗಿಲಿ ಅಂತ. ಇನ್ನು ಹಾಲಿ ನಿರ್ದೇಶನಕ್ಕೆ ಸಾಕಾಗಿ ಹೋಗೈತಿ, ನಮಗೆ ಚುನಾವಣೆ ಮುಗಿದ್ರೆ ಸಾಕಪ್ಪ ಅನ್ನುವಂಥ ಪರಿಸ್ಥಿತಿಲಿ ಅವ್ರಿದಾರ. ಇನ್ನು ಅಶೋಕ್ ಪಟ್ಟಣ ಅಲ್ಲಿ ಬಾಲಚಂದ್ರ ಜಾರಕಿಹೊಳಿ ಹೋಗಿ ಹುಡುಗನ ಆಟ ಆಡಿಸಿ ಚೆನ್ನಾಗಿ ಚಾಕ್ಲೇಟ್ ಕೊಟ್ಟು ಬಂದ್ಬಿಟ್ಟಿದ್ದಾರೆ. ಇದು ನಮ್ದು ಹುಡುಗಪ್ಪ, ನಾವು ಫೈನಲ್ ಮಾಡಿದೆ. ಅಲ್ಲಿ ಅಶೋಕ್ ಪಟ್ಟಣ CM ಸಿದ್ದರಾಮಯ್ಯ ಅವ್ರಿಗೆ ಹೇಳ್ಕೋತ ಕೂದಾರ, ಇಲ್ಲಿ ಎಲ್ಲ ಕತ್ತಿಗಳೆಲ್ಲ. ಇನ್ನು ವಿಶ್ವನಾಥ್ ವೈದ್ಯ ನಮ್ಮ ಕ್ಯಾಂಡಿಡೇಟ್ ಅಂತ ಶೆಟ್ಟಿ ಜಾರಕಿಹೊಳಿ ಅಂದ್ರೆ ನಮ್ಮ ಮಗು ಅಂತೇಳಿ ಫೈನಲ್ ಮಾಡಿದಾರ. ಅಂದ್ರೆ ಅಲ್ಲಿ ಅದು ಚಿವುಟಕ್ಕೆ ಹೋಗಿಲ್ಲ. ಇನ್ನು ಖಾನಾಪುರಕ್ಕೆ ಬಂದ್ರೆ ಅಲ್ಲಿ ಅಲ್ಲಿ ದೊಡ್ಡ ಕತ್ತಿ. ಅದು ಫಸ್ಟ್ ಕುಸ್ತಿ ಪ್ರಾರಂಭ ಮಾಡಿದ್ದ ಬಾಲಚಂದ್ರ ಜಾರಕಿಹೊಳಿ ಅಲ್ಲಿ. ನಮ್ಮ ಕ್ಯಾಂಡಿಡೇಟ್ ಇದಂತ ಅಲ್ಲೇ ಬೆಂಕಿ ಹತ್ತಿದ್ದು. ಈಗ ಶಾಂತಿ ಮಂತ್ರ ಅನ್ನತ್ತಾರ, ಸಮಾಧಾನದಿಂದ ಮಾಡೋಣ, ದೊಡ್ಡ ಬ್ಯಾಂಕ್ ಇದು, ರೈತರಿಗೆ ಭಾಳ ಉಪಯೋಗ ಮಾಡ್ತೈತೆ, ರೈತರ ಹಿತದೃಷ್ಟಿ ನಾವು ಮಾಡತ್ತೇವೆ ಅಂತ ಭಾಷಣ ಎಲ್ಲಿ ಹೋದಲ್ಲಿ. ರೈತರ ಹಿತದೃಷ್ಟಿಯಿಂದ, ಜಿಲ್ಲೆಯ ಶಾಂತಿ ಸುವ್ಯವಸ್ಥೆ ಹಿತದೃಷ್ಟಿಯಿಂದ. ನಂತರ ಶಾಂತಿ ಮುಗಿದ್ರೆ ಸಾಕು ಅಂತ ಶಾಂತಿ ಮಂತ್ರವನ್ನು ಅವ್ರು ಹಾಡ್ತಾ ಇದ್ದಾರೆ. ಅಲ್ಲಿ ಬೆಂಕಿ ಹಚ್ಚಿದವರು ಅವರು. ಅರವಿಂದ್ ಪಾಟೀಲ್ ನಮ್ಮ ಕ್ಯಾಂಡಿಡೇಟ್ ಅಂದರು. ಆದ್ರೆ ಅಲ್ಲಿ ಅಂಜಲಿ ನಿಂಬಾಳ್ಕರ್ ಯಾಕೆ ಸುಮ್ಮನೆ ಕೂತಾರ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ಸಿದ್ದರಾಮಯ್ಯ ಹೇಳಿ ಚಂದ್ರ ಹೆಟ್ಟವಳ್ಳಿ ಹಿಂದೆ ಸರಿಸಿರೋ. ಆದರೆ ಇಲ್ಲಿ ಹಲೇಕರ MLA ಅವ್ರು ನಾನು ಒಂದು ಕೈ ನೋಡ್ತೇನೆ ಅಂತ ಇನ್ನೂ ಕೂತಾರ ಅವ್ರು. ಅಂದ್ರೆ ಅಲ್ಲಿ ಯಾರು ಎಬ್ಸಿದ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಎಬ್ಸಿರು, ಅಥವಾ ಚಂದ್ರ ಹೆಟ್ಟವಳ್ಳಿ ಎಬ್ಸಿರು, ಅಥವಾ ಅಂಜಲಿ ನಿಂಬಾಳ್ಕರ್, ಇವ್ರು 3 ಮಂದಿ ಕೂಡಿ ಅರವಿಂದ್ ಪಾಟೀಲ್ ಕೆಡಬೇಕಂತೇಳಿ ಏನಾದ್ರು ಒಳ ಒಪ್ಪಂದಿದೆಯೋ? ಹಾಗೇನಾದ್ರೆ ಅದು ಸಾಧ್ಯತೆನೇ ಇದೆ. ಇನ್ನು ಬೆಳಗಾವಿ ತಾಲೂಕ ಅಲ್ಲಿ ರಾಹುಲ್ ಜಾರಕಿಹೊಳಿ ಕೊನೆ ಕ್ಷಣಕ್ಕೆ ತಂದ ತರ್ತಾರ ಅವ್ರು. ಆ ಮಗುನ ನಾ ಆಟ ಆಡಿಸ್ತೇನಂತೆ, ನಾ ತೂಗ್ತೇನೆ, ತೊಟ್ಲ ತೂಗ್ತೇನಂತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಈಗಾಗಲೇ ತೊಟ್ಲನ್ನು ರೆಡಿ ಮಾಡಿದಾರೆ, ಸರಂಗಾರು ಮಾಡಿದಾರೆ, ತೂಗಕ್ಕೂ ಶುರು ಮಾಡಿದಾರೆ. ಅಲ್ಲಿ ಚಿವುಟಾರ ಯಾರಿಲ್ಲ, ಯಾಕಂದ್ರೆ ಆ ಮಗುನ ಹತ್ತಿರ ಹೋಗೋರಲ್ಲ. ಸೆಕ್ಯೂರಿಟಿ ಗಾರ್ಡ್ ಭಾಳ ಐತಿ, ದೊಡ್ಡ ಪ್ರಮಾಣದಲ್ಲಿ ಸೆಕ್ಯೂರಿಟಿ ಐತಿ. ಅದ್ರ ಸಾವಕಾಶ ಬಂದು ತೊಟ್ಲ ಕುಣಿಸಿ ಆಟ ಆಡಿ ಎಲ್ಲ ಬರೋಬ್ಬರು ಮಾಡವ್ರ. ಇಲ್ಲಾಂದ್ರೆ PKPSದಿಂದ ಯಾವುದು ನಿರ್ದೇಶಕ ಮಂಡಳಿಯಿಂದ 15 ಜನ ಇದಾರಲ್ಲ, ಅದು ಇದಕ್ಕೆ ಅಪೆಕ್ಸ್ ಬ್ಯಾಂಕಿಗೆ ಬಂದ ನಾಮ ನಿರ್ದೇಶನ ಮಾಡ್ಕೊಂಬರ ಅವರು. ಇನ್ನು ಗೋಕಾಕದಲ್ಲಿ ಸರ್ವೋತ್ತಮ್ ಜಾರಕಿಹೊಳಿ ನಮ್ಮ ಕ್ಯಾಂಡಿಡೇಟ್ ಅಂತ ಅಂದ್ರೆ ಅನ್ಬೋದು, ಹೇಳಕ್ ಬರಂಗಿಲ್ಲ. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಯಾವ ರೀತಿ ಆಟ ಆಡ್ತಾರ ಗೊತ್ತಿಲ್ಲ. ಈಗಾಗಲೇ ಅಲ್ಲಿರ್ತಕ್ಕಂಥ ನಿರ್ದೇಶಕರು, ನೀವು ಸಾಕಪ್ಪ, ನಿಮ್ಮ ಪೀಡ್ ಭಾಳ ಮುಗಿದಿದೆ, ನಾ ಮನುಷ್ಯ ಇರಲಿ ಅಂತಂದ್ರೆ. ಯಾಕಂದ್ರೆ ಆ ಮಗುನು ಕೂಡ ಬಿಸ್ಕಿಟ ಹಾಲ ತಿನ್ಬೇಕಲ್ಲ, ಮತ್ತು ಬ್ರೆಡ್ DCC ಬ್ಯಾಂಕ್ ಬಂದು. ಮತ್ತು ರಾಹುಲ್ ಜಾರಕಿಹೊಳಿ ಅದು ಕೂಡ ಅಮೂಲ್ ಬೇಬಿ ಹಾಲ ಕುಡಿಬೇಕಲ್ಲ. ಮತ್ತು ರಾಜಕೀಯದಲ್ಲಿ ಬೆಳಿಬೇಕಾದ್ರೆ ಅವ್ರಿಬ್ರನ್ನ ಬೆಳೆಸ್ಬೇಕಂದ್ರೆ ಇಲ್ಲಿ ತಾಲೀಮ್ ಕುಸ್ತಿ ಇದು, ಇಲ್ಲಿ ತಾಲೀಮ್ ಮಾಡ್ರನ್ನ ಅಲ್ಲಿ ಮೇಲೆ ಫೈನಲ್ ಕುಸ್ತಿ ಆಡ್ಬೋದು. ಯಾಕಂದ್ರೆ ಅರ್ಬಾ ಮೇಲೆ ಅಲ್ಲೆಲ್ಲ ಫೈನಲ್ ಮಾಡಿದಾರೆ ಅವರು. ಅಲ್ಲಿ ಬಸವೇಶ್ವರನ ಕಲ್ಯಾಣ ಮಂಟಪ ಇತ್ತು, ಅಲ್ಲಿ 25,000 ಎಲ್ಲರಿಗೆ ಹಂಚಿಬಿಟ್ರು. ಅವ್ರ ಕೈಯಾಗಿದ್ರು ಹಂಚಿಬಿಟ್ರು. ಅಲ್ಲಿ ಮಕ್ಕಳಿಬ್ರು ಶಾಂತಿದಾರ, ನನ್ನ ಮಕ್ಕಳು ಶಾಂತಿದಾರ. ಇನ್ನು ರಮೇಶ್ ಕತ್ತಿನಿ ಯಾಕೆ ಬರಬೇಡ ಅಂತಂದ್ರೆ, ಈ ಮಗು ಇಲ್ಲಿ ಬಂತಂದ್ರೆ ಇದು ಪಾವನೇರ್ ಮನೆಗೆ ಹುಡುಗರು ಹೋದಾಗ ಹೆಂಗ ಇದನ್ನ ಮಾಡ್ತಿರ್ತಾವಲ್ಲ, ಜಗಳ ತೆಗಿತಿರೋ, ಆ ಕಡೆ ಈ ಕಡೆ ಆಡ್ತಿರ್ತಾವ, ಸಾಮಾನು ಇರ್ತಿರ್ತಲ್ಲ, ಹಂಗೆ ಇದು ನಮ್ಮ ಬಿಸ್ಕೆಟ್ ಬೇಕು, ನನಗೆ ಚಾಕ್ಲೇಟ್ ಬೇಕಂತ ಗದ್ದಲ ಮಾಡಿದ್ರಂದ್ರೆ. ಆದರೆ ಈ DCC ಮನೆಗೆ ಈ ಮಗುನ ತರಬಾರ್ದಲ್ಲ, ತಂದ್ರನ ಗದ್ದಲ ಮಾಡೋದು. ಅದಕ್ಕಲ್ಲಿ ಎಲ್ಲರೂ ಟೀಕಾನ ಎಲ್ಲೇ ಹೊಡಿದಾರ. ಈ ಪಟ್ಟಿನೂ ಪ್ರಯತ್ನ ಮಾಡತ್ತಾರ. ಇಲ್ಲ, ನಮ್ಮ ಕಡೆ 92ರಾಗ 62ಕ್ಕಿಂತ ಹೆಚ್ಚಿದಾವ, ಅವರು ಕಡಿಮೆ ಇದಾವ. ಇದು ಅವರ ಘೋಷಣೆ ಮಾಡಿದಾರ, ನಾವು ಕತ್ತಿ ಪರವಾಗಿರ್ತೀವಿ ಅಂತ ಇವ್ರ ಕತ್ತಿ ಹೇಳತ್ತಾರ. ಇನ್ನು ಕಿತ್ತೂರಿಗೆ ಬರ್ಬೇಕಾದ್ರೆ ಅಲ್ಲಿ ಬಾಬಾ ಸಾಹೇಬ್ ಪಾಟೀಲರು ನಮ್ಮ ಮಗು ಅಂತೇಳಿ ಸತೀಶ್ ಜಾರಕಿಹೊಳಿ ಹೇಳ್ತಾರ. ಇದೇ ನಮ್ಮ ಮಗು ಅಲ್ಲ, ನಮ್ಮ ದೊಡ್ಡಗೌಡರು ನಮ್ಮ ಮಗು ಅಂತೇಳಿ ಬಾಲಚಂದ್ರ ಜಾರಕಿಹೊಳಿ ಹೇಳತ್ತಾರ. ಅಲ್ಲಿ ಒಬ್ಬ ಚಿವುಟೋದು, ಅಲ್ಲಿ ಸಮಾಧಾನ ಪಡೋದು, ಅಲ್ಲಿ ತೊಟ್ಲ ತಗೋದು ನಡೆದಿದ್ದಾನೆ. ಮತ್ತು ಬೈಲೊಂಗಲದಲ್ಲಿ ಮಹಾಂತೇಶ ಕೌಜಲಿ ಅವರು ಶಾಂತ ಇದಾರ. ಆ ಮಗು ಅಳಂಗನೂ ಇಲ್ಲ ಮತ್ತು ಜಗಳನೂ ಮಾಡಂಗಿಲ್ಲ. ಚಿವುಟ್ರೂ ಅಷ್ಟೇ ಮತ್ತು ತೊಟ್ಟ ತೂಗಿರೂ ಅಷ್ಟೇ. ನಿಮ್ಗೆ ಗೊತ್ತೈತಿ, ಸಂಭಾವಿತ ರಾಜಕಾರಣಿ ಅವ್ರು ಯಾರು ಹೊಸಬರಿಗೇ ಹೋಗಿಲ್ಲ. ಮತ್ತು ಅಲ್ಲಿ ಜೆ ಬ್ರದರ್ಸ್ ಎಂದೂ ಹೊಸಬರಿಗೆ ಹೋಗಿಲ್ಲ. ಯಾಕಂದ್ರೆ ಗೌಡ್ರ ಕಂಪ್ನಿ, ಗೌಡ್ರ ಅಲ್ಲಿ ಭಾಳ ಸ್ಟ್ರಾಂಗ್ ಇದ್ದಾರೆ. ಸ್ವಾಭಿಮಾನಿಗಳು, ಗೌಡ್ರ ಅಂದ್ರೆ ಸ್ವಾಭಿಮಾನಿಗಳು, ಅಂತ ತಿರುಗಾಡ್ತಿರ್ತಲ್ಲ, ಅಂಥ ಗೌಡ್ರು ಹೊಸಬರಿಗೆ ಇವರು ಹೋಗೇ ಇಲ್ಲ. ಆಶ್ಚರ್ಯ ಅಂತಂದ್ರೆ ಎಲ್ಲರಿಗೂ ಸಾಕಬೇಕಾಗಿ ಹೋಗೈತಿ. ಒಟ್ಟಾರೆ ಚುನಾವಣೆ ಏನಿರ್ತಾರೆ ಸಾಕಪ್ಪ ಅಂಥೇಳಿ 15 ತಾಲೂಕದು 15 ಆಯ್ತಲ್ಲ, ಮತ್ತೆ ಯಾವ್ದು ಉಳಿತು? ಯಾವುದು ಉಳಿಯಲಿಲ್ಲ. ಹತ್ತನೇ ಆಯ್ತು, ರಾಮದುರ್ಗ ಆಯ್ತು,
ಕಿತ್ತೂರು ಆಯ್ತು, ಬೆಳಗಾವ್ ಆಯ್ತು, ಬೈಲಹೊಂಗಲ ಆಯ್ತು, ಖಾನಾಪುರ ಆಯ್ತು, ಹುಕ್ಕೇರಿ ಆಯ್ತು, ನಿಪ್ಪಾಣಿ ಆಯ್ತು, ಕಾಗವಾಡ ಆಯ್ತು, ಅಥಣಿ ಆಯ್ತು, ಬೆಳಗಾವ್ ತಾಲೂಕು ಆಯ್ತು, ಮತ್ತೆ ಯಾವ್ದು ಉಳಿತು? ಯಾವುದು ಉಳಿಲಿಲ್ಲ. ಅಂದ್ರೆ ಒಬ್ರು ಚಿವುಟೋದು, ಇನ್ನೊಬ್ರು ಅದನ್ನ ತೊಟ್ಲ ತಗೋದು, ಇದು ನಡೆದಿದೆ ಅಲ್ಲಿ. ಅದು ಈ ಮಗು ಬಂತಂದ್ರೆ ನಮಗೆ ತೊಂದರೆ ಮಾಡ್ತೈತೆ. ಎತ್ಕೊಂಡ್ ಕೂತ್ರೆ ಅದನ್ನ ನಮ್ಮ ಸುಸು ಮಾಡತೈತೆ, ಅದು ನಮ್ಮ ಪ್ಯಾಂಟ್ ಮೇಲೆ ಅಥವಾ ನಮ್ಮ ಧೋತ್ರ ಮೇಲೆ. ಬೇಡಲ್ಲ, ಸುಸು ಮಾಡೋದು ಬೇಡಲ್ಲ, ಎತ್ಕೋದೇ ಬೇಡಲ್ಲ, ಅದಕ್ಕೆ ಪ್ರಯತ್ನ. ಆದ್ರೆ ಇವು ರಮೇಶ್ ಜಾರಕಿಹೊಳಿ ಅವರು ತಂತ್ರಗಾರಿಕೆ ಹೂಡ್ದಾರ. ಆದ್ರೆ ಇಲ್ಲಿ ಅಲ್ಲ, ಅಲ್ಲಿ ನಿಪ್ಪಾಣಿಯಲ್ಲಿ ಅಲ್ಲಿ ಅನ್ನಸಭ ಮಗುನ ಅವು ಚೂಟ ತರ. ನನಗೆ 75 ಐತಿ. ಶ್ರೀನಿವಾಸ್ ಪಾಟೀಲ್ ಅವರು ಮೊದಲಿಂದ ಇದನ್ನ ದೋಸ್ತಿ ಮತ್ತೆ ಹಿಂದೆ MLA ಮಾಡಕ್ಕೆ ಪ್ರಯತ್ನ ಮಾಡಿದ್ರಲ್ಲ. ಅನ್ನಸಭ ಜೊಲ್ಲೆ ಮಿಸಸ್ ಶಶಿಕಲಾ ಜೋರ್ನ ಕೆಡಬೇಕಂತೇಳಿ ಅಲ್ಲಿ ಉತ್ತಮ್ ಪಾಟೀಲ್ ನಿಲ್ಸಿರಲ್ಲ. ಶರದ್ ಪವಾರ್ ಭೇಟಿ ಆದ್ರೆ ಅಲ್ಲಿ ಟಿಕೆಟ್ ತಂದ್ರೆ ಅಲ್ಲಿ ನಿಲ್ಲಿಸಿರ. ಮತ್ತು ಇವರು ಕಾಕಾ ಪಾಟೀಲ್ ನಡು ವೋಟ್ ಡಿವೈಡ್ ಆಗಲಿಲ್ಲ ಅಂದ್ರೆ ಅಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಬರ್ತಿತ್ತು. ಅಂದ್ರೆ ಉತ್ತಮ್ ಪಾಟೀಲ್ ಬರ್ತಿತ್ತು ಅಥವಾ ಅವ್ರದ್ದು ಗಡಿಯಾರ ಬರ್ತಿತ್ತು, ಶರದ್ ಪವಾರ್ದು. ಹಿಂಗಾಯ್ತದು. ಕೊನೆ ಕ್ಷಣದಲ್ಲಿ ಕಾಕಾ ಪಾಟೀಲ್ ಒಂದು ಸ್ವಲ್ಪ ಹಿಂದೆ ತೆಗೆದುಕೊಳ್ಬೇಕಾಗಿತ್ತು. ಯಾಕಂದ್ರೆ ನಿಪ್ಪಾಣಿಯಲ್ಲಿ ಏನಾಯ್ತು, ಶಂಭು ಕಲ್ಲೋಡ್ಕರಿಗೆ ಅವ್ರು ಗೆದ್ದು ಬರ್ತಾರ, ಈ ಮಗುವಿನ ಗುಲಾಲ್ ಹಾರಿಸ್ತೈತಿ, ಜಿಗದಾಡ್ತೈತಿ ಅಂತೇಳಿ ಲಾಸ್ಟ್ಗೆ ಏನು ಮಾಡಿದ್ರು, ಮಹಾವೀರ್ ಮೋಹಿತಿಯನ್ನ ಅವ್ರು ಹಿಂಸರಿಸಿರು. ಎರಡ ದಿವಸದಾಗ ಐವಳ್ಯಾರೆ ಏನು ಕೊಡ್ತಾರೆ ಕೊಡ್ರಿ, ಹಿಂಸರಿತೆ, ಯಾಕಂದ್ರೆ ಭಾಳ ಗದ್ದಲ ನಡೆದೈತೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ರು. ಅಲ್ಲಿ ಚಿವಟಾಕ್ ಹೋಗ್ಲಿಲ್ಲ, ಈ ಮಗುನ ಸುರಕ್ಷಿತ ಮಾಡಿ ಹೊರಗೆ ತಂದ್ರು ಅವರು. ಈಗ ರೊಕ್ಕನೂ ಉಳಿತು, ಆ ಕಡೆ ತಮ್ಮ ಮನುಷ್ಯನೂ ಬಂದ. ಮತ್ತು ಶಂಭು ಕಲ್ಲೋಳ್ಕರ್ ದಲಿತ ಲೀಡರ್ ಆಗ್ತಾರ, ದೊಡ್ಡ ಪ್ರಮಾಣದಲ್ಲಿ ಲೀಡರ್ ಆಗ್ತದೆ. ಈ ಮಗು ಬೆಳಿತೈತಿ, ಯಾಕೆ ಮೊದಲ ಬೋರ್ ಮಿಠಾ ತಿಂದು ಬೆಳೆದೈತೆ. ಅದು ದೊಡ್ಡ ಪ್ರಮಾಣದಲ್ಲಿ ಬೆಳೆದ್ರಂದ್ರೆ ಶಂಭು ಕಲ್ಲೋಳ್ಕರ. ಅದಕ್ಕೆ ಈಗ ಇಳಿಸೋಣಂತ ಅಲ್ಲಿ ಇಳಿಸಿಬಿಟ್ರು. ಒಟ್ಟಾರೆ 15 ನಿರ್ದೇಶಕ ಸ್ಥಾನದಲ್ಲಿ 12 ಅಂಕ ಗೆಲ್ತಾರ. ಹುಟ್ಟು ಹಾಕಿದವ್ರು ಯಾರು? ಬಾಲಚಂದ್ರ ಜಾರಕಿಹೊಳಿ. ನಮ್ಮ ಕ್ಯಾಂಡಿಡೇಟ್ ಅವಾಗ ಎಲ್ಲ ಕೂಡ್ಬೇಕಾಗಿತ್ತು. ಹೇಳಿದ್ರೆ ಅವ್ರು ಕೂಡಿದ್ದೇವೆ, ನಾವೆಲ್ಲ ಮಾಡತ್ತೇವೆ, ಮಾತಾಡತ್ತೇವೆ ಅಂತ. ಕೌಟಿಮಠ ಅವ್ರು ಇದಾರ, ಸೌದಿ ಅವ್ರು ಇದಾರ, ಗಣೇಶ್ ಹುಕ್ಕೇರಿ ಇದಾರ, ಪ್ರಕಾಶ್ ಹುಕ್ಕೇರಿ ಇದಾರ, ನಾವಿದ್ದೇವೆ, ಎಲ್ಲರೂ ಕೂಡಿ ಮೀಟಿಂಗ್ ಮಾಡತ್ತೇವೆ ಅಂತ. ಎಲ್ಲಿ ಮೀಟಿಂಗ್ ಇಲ್ಲ, ಏನಿಲ್ಲ. ಇವರ ಘೋಷಣೆ ಮಾಡ್ಕೊತೋದ್ರು ಪ್ರಭಾಕರ್ ಕೋರೆ ಅವ್ರು ಇಲ್ಲಿ ಇದಾರ ಅಂತ. ಆ ಮಗು ನಿನ್ನ ಹತ್ತಕ ಮಾತಾಡ್ಸೇ ಇಲ್ಲ, ದೂರ ಇಟ್ಟಿದಾರ, ತೊಟ್ಲಿಂದ ದೂರ ಇಟ್ಟಿದ್ದಾರೆ. ಮತ್ತು ಆಮಂತ್ರಣಕ್ಕೂ ಕರೆದಿಲ್ಲ, ಹುಟ್ಟಹಬ್ಬಕ್ಕೂ ಕರೆದಿಲ್ಲ, ಏನೂ ಕರೆದೇ ಇಲ್ಲ. ಇದು ಪರಿಸ್ಥಿತಿ ಅದ. ಅಂದ್ರೆ ನೀ ಮಗುನ ಚಿವುಟು, ನಾವು ತೊಟ್ಲಾಗ ತೂಗ್ತೇವೆ. ಇದ ನಡೆದೆ. ಇನ್ನಷ್ಟು ಸ್ವಾರಸ್ಯಕರವಾದಂಥ ವಿಷಯಗಳನ್ನ ನಾವು ಮುಂದಿನ ಎಪಿಸೋಡ್ ಹೇಳ್ತೇವೆ. ಯಾರು ಸದಾನಂದ ಬಾಬು ಯೂಟ್ಯೂಬ್ ಐನಿ ಸಬ್ಸ್ಕ್ರೈಬ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಫೇಸ್ಬುಕ್ದಲ್ಲಿ ನಮ್ಗೆ ಏನು ಸಿಗಂಗಿಲ್ಲ. 1 ಮಿಲಿಯನ್ ವ್ಯೂವರ್ಸ್ ಆಗ್ಬೇಕು, ನೋಡ್ಬೇಕು, ಅವಾಗ ನಮಗೆ ಇದು ಜಾಹೀರಾತು ಬರೋದು. ಆದ್ರೆ ಯೂಟ್ಯೂಬ್ದಲ್ಲಿ ಹಾಗಲ್ಲ. ಈಗಾಗಲೇ ಬರತೈತೆ, ಈಗಾಗಲೇ $62 ಆಗಿದೆ. ಇನ್ನೊಂದು ಸ್ವಲ್ಪ $69 ಆಗಿದೆ. ಇನ್ನೊಂದು ಸ್ವಲ್ಪ ನಾವು $31 ಅದು ಅಂತಂದ್ರೆ 100 ಆಗ್ತೈತೆ ಅದು ಡಾಲರ್. ನಮಗೆ ಭಾರತದ ರೂಪಾಯಿ ಇರ್ತೈತಲ್ಲ, 82 ಇರಲಿ ಅಥವಾ 87 ಇರಲಿ, 87,000 ಬರ್ತೈತಿ. ನೀವು ಹೆಚ್ಚು ಜನ ನೋಡ್ರಿ ನಮಗೆ ಬರ್ತೈತಿ. ಇಲ್ಲಿ ಪೊಕ್ಕಟ ನಿಮಗೆ ಮಗುನ ಆಟ ಆಡ್ಸೋದು, ಚಿವುಟೋದು, ತೂಗೋದು, ನಾಮಕರಣ ಮಾಡೋದು ಅಂತೇಳಿ. ಅದ್ರ ನಾಮಕರಣಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾಕೆ ಬಂದ್ರಂದ್ರೆ, ಮುಂದಿನ ಸಲ ನನ್ನ ಕ್ಷೇತ್ರ ಇಲ್ಲಿ ಕಸ್ಕೋಬಾರ್ದು, ಹೌದು ಅವ್ರ ಪ್ಲಾನ್. ಇಲ್ಲಿ ಯಾರೋ ಬರೋವರ ಅಂತ. ಅದಕ್ಕೆ ರಮೇಶ್ ಜಾರಕಿಹೊಳಿ ಅವ್ರು ಮೊಟ್ಟ ಮಾತಾಡಿಲ್ಲ. ಯಾಕಂದ್ರೆ ಅವ್ರ ಮಗುನ ನೀ ಎತ್ವ ಅನ್ನೋಕ್ಕಿಂತ ಮೊದಲು ಅವರೇ ಎತ್ಕೊಂಡ್ಬಿಟ್ರಲ್ಲ. ಇನ್ನು ಚಂದ್ರ ಇಟ್ಟು ಪಾಪ ಹಿಂದಕ್ಕೆ ಸಾರದ್ರೆ, ಯಾಕಂದ್ರೆ ನಿಮ್ಗೆ ಬಿಸ್ಕಿಟ್ ಬೇಡ, ಬ್ರೆಡ್ ಬೇಡ ಅಂತ. ಅದ್ರ ಭಾಷಣ ಮಾಡ್ತಾರೇನ? ಜಿಲ್ಲೆ ಹಿತದೃಷ್ಟಿಯಿಂದ, ರಾಜಕೀಯ ಹಿತದೃಷ್ಟಿಯಿಂದ, ರೈತರ ಹಿತದೃಷ್ಟಿಯಿಂದ ನಾನು ಹಿಂದಕ್ಕೆ ಸರಿದಿನ ಅಂತ ದೊಡ್ಡ ಭಾಷಣ. ಇವ್ರದೆಲ್ಲ ಭಾಷಣ ಇದೆ. ಯಾರ ಹಿತದೃಷ್ಟಿಯಿಂದ ಎಲ್ಲರಿಗೂ ಗೊತ್ತಿತ್ತು. ಜೆ ಕಂಪ್ನಿಯವರು ಯಾರ ಹಿತದೃಷ್ಟಿಯಲ್ಲಿ ನಡೆಸತ್ತಾರ ಎಲ್ಲ ಗೊತ್ತಿತ್ತು. ಅದಕ್ಕೆ IB ಪಾಟೀಲ್ ಹೇಳ್ಬಿಟ್ರಲ್ಲ, ಅವು ಕಳ್ಳ ಕೈಯಲ್ಲಿ ಕೊಡ್ಬಾರ್ದು. ಅದು ಕಳ್ಳ್ರು ಯಾರು ಅಂತಂದು ಹೇಳಾಗ್ತಾ ಇರಲ್ಲ. ಇಷ್ಟೆಲ್ಲ ಗೊತ್ತಾತ್ಲ, ಎಲ್ಲ ಕ್ಷೇತ್ರದ ನಾವು ಹೇಳಿದ್ದೇವೆ. ತಮ್ಮನವ್ರ ಅನ್ಕ ಸುಮ್ಮನೆ ಇದಾರ ಅವರು. ಮೂಕನಾಗಬೇಕು, ಜಗದೊಳು ಜಾಕಿಯಾಗಿರ್ಬೇಕು, ಕಾಕ ಬುದ್ಧಿಯ ಕಡೆ ನೋಯಿಸಲಾರದೆ ಲೋಕದ ಗೊಡವೆ ನನಗೆ ಹಾಕ್ಬೇಕಂತ. ಅಲ್ಲಿ 2 ಸ್ಥಾನ ಗೆಲ್ಲಬೇಕಾಗಿತ್ತಲ್ಲ. ಅದು ರಾಯಬಾಗ್ ಮತ್ತು ಕುಡ್ಚಿ. ಹೋದ ಸಲ ಸ್ವಲ್ಪರಾಗ ಸೋತ್ರವ, 600-700 ಓಟ್ದಾಗ ಸೋತ್ರವ. ಯಾಕಂದ್ರೆ ಅಲ್ಲಿ ಮಗುನ ಎತ್ಕೊಂಡು ಆಡಿಸಿರಲ್ಲ ಯಾರು, ಸತೀಶ್ ಜಾರಕಿಹೊಳಿ ಅವರು. ಬೇಡಪ್ಪ, ನೀ ಆ ಗದ್ದಲ ಹೋಗ್ಬೇಡ, ಕಾಂಗ್ರೆಸ್ ಟಿಕೆಟ್ ಏನೋ ತಂದಿದ್ದೇನೆ, ಆದರೆ ಸೋಲಂತ ಭೀತಿದೆ, ನೀ ಹಿಂದೆ ತಗೊಂಡು ಅಲ್ಲಿ
ತಂದು ಚಾಕ್ಲೇಟ ಬಿಸ್ಕೆಟ ಕೊಟ್ರೆ ದಂಡಿ ಸರಿಸಿಬಿಟ್ರು ಅವ್ರು, ಬರೋಬ್ಬರು ಮಾಡಿಬಿಟ್ರು. ಹಿಂಗದ ಅವ್ರಿಗೆಲ್ಲ ಗೊತ್ತಾಗ್ತೈತಿ ಮಾಸ್ಟರ್ ಮೈಂಡ್ ಯಾಕಂತಾರ, ಸುಮಾ ಅಂತಾರ ಮಾಸ್ಟರ್ ಮೈಂಡ್ ಅಂದ್ರೆ. 15 ಕ್ಷೇತ್ರ ಮೇಲೆ 3 ಜನರ ಕಣ್ಣೈತಿ, ಮತ್ತು ಪರ್ಫೆಕ್ಟ್ ಇದನ್ನೈತೆ ಅದು. ಯಾವ ಹುಡುಗನ ಚೂಟ್ಬೇಕು, ಯಾವ ಹುಡುಗನ ಆಟ ಆಡಿಸ್ಬೇಕು, ಯಾರಿಗೆ ಗೊಂಬಿ ಕೊಡ್ಬೇಕು, ಯಾರಿಗೆ ಪಿ ಕೊಡ್ಬೇಕು, ಯಾರಿಗೆ ಚಾಕ್ಲೇಟ್ ಕೊಡ್ಬೇಕು. ಎಲ್ಲ ಚಾಕ್ಲೇಟ್ ಕಂಪ್ನಿನೇ ತರ ಅವರು ಡಿಸಿಜ್ ಬ್ಯಾಂಕ್ದಲ್ಲಿ. ಯಾಕಂದ್ರೆ ಚಾಕ್ಲೇಟ್ ಕೊಟ್ರೆ ಸಿಪ್ಪಿಗೂ ಸಮಾಧಾನ ಪಡ್ತಾವೆ ಮಕ್ಕಳು. ನೋಡ್ರಿ, ಒಂದು ಚಾಕ್ಲೇಟ್ ಕೊಟ್ರೆ ಎಷ್ಟು ಎಷ್ಟು ಶಾಂತ. ಮುದುಕರ ಗಬಕ್ಕನ ತಿಂದ ಗಬಕ್ಕನ ಉಗುಳಿ ಬಿಡ್ತಾರ. ಹಂಗೆ ಶಾಂತವಾಗಿ ಚಾಕ್ಲೇಟ್ ಕೊಟ್ಟ ಶಾಂತವಾಗಿನ ದುಡ್ಡು ತೊಗೊಂಡು ಇನ್ನೊಂದು 4-5 ಫ್ಯಾಕ್ಟ್ರಿಗೆ ದುಡ್ಡು ಹಾಕಿಬಿಡೋರು. ಅವ್ರು ಹಾಕೋರು, ಲಕ್ಷ್ಮೀ ಬಾಳ್ಕರು ಅವ್ರಿಗೆ ಧಾರವಾಡಕ್ಕೆ ಮಾಡತ್ತಾರಲ್ಲ ಅವರು ತಕ್ಕೋರು. ಇಲ್ಲಿ ಕತೆ ಹೇಳೋರು, ಮಗುನ ಚೂಟೋದು ಮತ್ತು ನಾಮಕರಣ ಮಾಡೋದು ಮತ್ತು ಸಮಾಧಾನ ಪಡಿಸೋದು ಇದು ಮಾಡತ್ತಾರ. ಒಬ್ಬ ತಲೆ ಮೇಲೆ ಇಟ್ಕೊಂಡ ಕುದ್ದಾನ, ಒಬ್ಬ ಹೆಗಲ ಮೇಲೆ ಇಟ್ಕೊಂಡು ಕುದ್ದಾನ, ಒಬ್ಬ ಬಗಲಾಗಿ ಇಟ್ಕೊಂಡು ಯಾವ ಮಗು ಎಲ್ಲೆಲ್ಲಿ ಕೊಟ್ಟಿದ್ದೆ ಅಲ್ಲಿ ಕುಣ್ಸ್ಕೊಂಡು ಬಿಡಿದಾರೆ ಅವ್ರಿಗೆ ಸದ್ಯಕ್ಕೆ. ಗೊತ್ತಾತಲ್ಲ. ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು, ಕಕ ಬುದ್ಧಿ ಕಡೆ ನೋಯಿಸಲಾರದೆ ಲೋಕದ ಗೊಡವೆ ನಿನಗ್ಯಾಕೆ ಬೇಕು. ಇದು ಜನ ಮಾತಾಡತೈತಿ ಎಲ್ಲ ಕಡೆ. ಊರು ಸಬರ್ ನಮ್ಗೆ ಯಾಕೆ ಬೇಕಂತಾರ, ಮತ್ತೆ 2 ತಾಸು ಕೊಟ್ಟು ಹರಟಿ ಹೊಡಿತಾರೆ. ಅವ್ರು ನಿಜಕ್ಕಾದ್ರೆ ಅವ್ರು ದುಡ್ಡು ತೊಗೊಂಡಾರ, ಅವರೆಲ್ಲ ಲಾಭ ಮಾಡ್ಕೋತಾರ. ನಮ್ಗೇನು ಬಂದು ಎಲ್ಲ ಮಾಡೇ ಎಲ್ಲ ಚರ್ಚೆ ಮಾಡ್ಯಾನ ನಡೆದೈತದ. ನಿಮ್ಗೆ ಹೇಳಿನಪ್ಪ ಯಾವ ಮಗುನು ಎಲ್ಲಿ ಆಟ ಆಡ್ಸತ್ತಾರ, ಎಲ್ಲಿ ಚೂಟಾತಾರ, ಎಲ್ಲಿ ನಾಮಕರಣ ಮಾಡತ್ತಾರ ಎಲ್ಲ ಹೇಳಿಬಿಟ್ರು. ನಾಳೆ ಮತ್ತೊಂದು ಸ್ವಾರಸ್ಯಕರ ವಿಡಿಯೋ ಇದೆ. ಇದೇ ಡಿಸಿಜ್ ಬ್ಯಾಂಕ್. ಮತ್ತೀಗ ಯಾವ್ದು ಓಡ್ತೈತೆ ಅದನ್ನ ಮಾಡ್ಬೇಕಲ್ಲ. ಯಾವ್ದಾರು ಒಂದು ನ್ಯೂಸ್ ತಗೊಂಡು ಕೂತ ನೀವೇನು ನೋಡೋರ್ರೆ, ನಿಮಗೆ ಲಪಡಾ ನ್ಯೂಸ್ ಬೇಕು, ಸ್ವಾರಸ್ಯಕರ ಬೇಕು, ಗರಮ ಬರ್ಬೇಕು, ಬಿಸಿ ಬಿಸಿ ಚಾಯ್ ಇರ್ಬೇಕು. ಅಂದಾಗ ಕುಡಿಯೋರು ನೀವು. ಸ್ವಲ್ಪ ಥಂಡ ಆಯ್ತಂದ್ರೆ ಕುಡಿತೀರಿ. ಥಂಡ ವಿಷಯ ನಾವು ಬಿಟ್ಟು ಬಿಡಿದೆವು. ಏನಾದರೂ ಹೀರಾಶಕ್ಕರನ ಚಾಲ್ತಿಯಲ್ಲಿದೆ ಈಗ ನ್ಯೂಸ್. ಒಕ್ಕೇರೆ ಸಹಕಾರಿ ವಿದ್ಯುತ್ತನೇ ಇದೆ, ನಂತರ ಡಿಸಿಜ್ ಬ್ಯಾಂಕ್ ಇದೆ. ಇದನ್ನು ಬಿಟ್ಟು ಏನೈತೆ ರಾಜಕಾರಣದಾಗ? ಈ ಸದ್ಯಕ್ಕೆ ಏನೂ ಇಲ್ಲ. TP ZP ಯಾವೂ ಇಲ್ಲ. ಗ್ರಾಮ ಪಂಚಾಯತಿ ಜನವರಿದಾಗ ಬರೋದೈತಿ. ಅವಾಗ ಚರ್ಚೆ ಬೇರೆ. ಈಗ ಇದು 3 ನಡೆದವಲ್ಲ. ಯಾರು ಏನು ಮಾಡತ್ತಾರ ಅದು ನಿಮ್ಗೆ ತಿಳಿಸ್ಬೇಕಾಗಿತ್ತು. ಯಾವ ಮಕ್ಕಳನ್ನ ಎಲ್ಲಿ ಚೂಟಾತಾರಂತೆ. ನಮಸ್ಕಾರಪ್ಪ. ಊರು ಸಾವಿರ ನಮಗೆ ಆಗಬೇಕು.